ಸಮಾಧಿ ಇದು ಮಾಡಬೇಕು ಅನ್ನೋದು ತೀರ್ಮಾನ ಮಾಡಿದ್ರು. ನನ್ನ ಮಕ್ಕಳೇ, ನನ್ನ ಹಳೆಯಂದಿರು ಇಲ್ಲೇ ಇದ್ದಾರೆ, ಎಲ್ಲರೂ ಸೇರಿ ಈ ಒಂದು ತೀರ್ಮಾನಕ್ಕೆ ಬಂದು ಈ ಜಮೀನ ಕ್ರಯಕ್ಕೆ ಬರೆಸ್ಕೊಂಡು ತಾಯಿ ಜಮೀನು ಬೇರೆ ಕಡೆ ಇತ್ತು, ಹೊರಗಡೆ ಅಲ್ಲಿ ಸಮಾಧಿ ಮಾಡಬೇಕು ಅನ್ನೋದು ನನ್ನ ಇಚ್ಛೆ. ಆದರೆ ಮಕ್ಕಳು ನನಗೆ ರಂಗನಾಥನ ಆಶೀರ್ವಾದ, ನಾನು ಈ ದೇಶದ ಪ್ರಧಾನಮಂತ್ರಿ ಆಗುವ ಮಟ್ಟಕ್ಕೆ ಬೆಳೀಲಿಕ್ಕೆ ಒಂದು ಕಡೆ ರಂಗನಾಥನ ಆಶೀರ್ವಾದ ಇದ್ದರೆ, ಇನ್ನೊಂದು ಕಡೆ ನನ್ನ ಬಿಟ್ಟು ಹೋಗಿದ್ದಾರೆ ಅವರು ಕಾರಣ. ಅದರಿಂದ ಏನು ನಮ್ಮ ಮಕ್ಕಳುಗಳು ಇಲ್ಲಿ ಮಾಡೋಣ, ನನಗೆ ರಂಗನಾಥ ಆಶೀರ್ವಾದ ಈ ದೇಶದಲ್ಲಿ ಏನು ಪ್ರಧಾನಮಂತ್ರಿ ಆಗೋ ಮಟ್ಟಕ್ಕೆ ಬೆಳೆದೆ. ಅದಕ್ಕೆ ನನ್ನ ಹೆಂಡತಿ ಪ್ರತಿ ಹಂತದಲ್ಲಿ ಚೆನ್ನಾಗಿ ನನಗೆ ಶಕ್ತಿ ಅಂತ ಮಕ್ಕಳೆಲ್ಲ ಇಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿದರು. ಆಯಿತು, ನನ್ನ ಸ್ನೇಹಿತರು ಒಬ್ಬರಿದ್ದಾರೆ, ಅವ್ರ ಹೆಸರು ಹೇಳಬೇಕು ಬೇಡ ಗೊತ್ತಿಲ್ಲ ನನಗೆ, ಡಾಕ್ಟರ್ ಕೃಷ್ಣ. ಇವರೆಲ್ಲ ಸೇರಿ ನಮ್ಮ ಹಳೆಯದು ಎಲ್ಲ ಹೆಣ್ಮಕ್ಳು ಎಲ್ಲ ಲೆಕ್ಕಾಚಾರ ಮಾಡಿ ಇಲ್ಲಿ ಮಾಡೋದು ತೀರ್ಮಾನ ಮಾಡಿದ್ರು. ಇಲ್ಲಿ ಮಳೆ ಬರುತ್ತೆ ಅಂತ ಭಾಳ ಜನ ನಾನು ನನ್ನ ಪಕ್ಕದಲ್ಲಿ ಕೂತರು ಹಿರಿಯರ ಅರ್ಥ ನನಗೆ ಹೇಳಿದ್ರು, ಎಳ್ಳಷ್ಟು ತೊಂದರೆ ಆಗಲ್ಲ, ಆದರೆ ಬೆಟ್ಟಿನ ಮೇಲೆ ನಮ್ಮನ್ನು ಸದಾ ಆಶೀರ್ವಾದ ಮಾಡ್ಕೊಂಡು ಬಂದಿರ್ತಕ್ಕಂಥ ರಂಗನಾಥ ನನಗೆ ರಾತ್ರಿ ಬೆಳಗ್ಗೆ ಶಕ್ತಿ ಕೊಟ್ಟರು. ನಮ್ಮೂರು ನಮ್ಮ ಕುಲದೇವರು ಶೃಂಗೇರಿ ಜಗದ್ಗುರುಗಳು ಬಂದು ಬಸವೇಶ್ವರ ಅನ್ನೋ ಹೆಸರನ್ನ ರಾಜಗೋಪುರ ಅದರಲ್ಲೋ 5 ಕಳಶ 5 ಪ್ರಧಾನ ಒಂದು ಕಳಶ ಶೃಂಗೇರಿ ಜಗದ್ಗುರುಗಳು ಭಾರತೀಯ ತೀರ್ಥಸ್ವಾಮಿಗಳು ಎಲ್ಲ ನಿರ್ದೇಶ. ಅದು ನಮ್ಮ ವಂಶ ಪಾರಂಪರ್ಯವಾಗಿ ನಾವು ಪೂಜೆ ಮಾಡ್ಕೊಂಡು ಅದರಿಂದ ಅಲ್ಲಿ ಒಂದು ಆಂಜನೇಯ ದೇವಸ್ಥಾನ 2ನೇ ಬೀದಿದೆ. ಆ ಹಿನ್ನೆಲೆಯಲ್ಲಿ ನಾನು ಇದರಲ್ಲಿ ಬೆಳೆದಿದ್ದೀನಿ. ಅದಕ್ಕೆ ನನ್ನ ಒಂದು ಕಡೆ ರಂಗನಾಥ, ಒಂದು ಕಡೆ ನನ್ನ ಕುಲದೇವರು ದೇವೇಶ್ವರ ಅಂತ ಹೆಸರಿಟ್ಟಿದ್ದಾರೆ, ಒಂದು ಕಡೆ ಆಂಜನೇಯ. ಈ ಹಿನ್ನೆಲೆಯಲ್ಲಿ ಬೆಳೆದ ಅದಕ್ಕೆ ನನ್ನ ಕುಟುಂಬದ ಎಲ್ಲರೂ, ನಮ್ಮ ಹೆಣ್ಮಕ್ಕಳು ಎಲ್ಲರೂ ನನ್ನ ಬೆಳವಣಿಗೆಯ ಬಂದೆಲ್ಲ ಇದಕ್ಕೆಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.